ಎಲ್ಲ ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. 9ನೇ ತರಗತಿ ಇಂಗ್ಲಿಷ್ ಪೊಯಮ್ ದ ಸಾಂಗ್ ಆಫ್ ಫ್ರೀಡಮ್ನ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ. ವಿದ್ಯಾರ್ಥಿಗಳೇ, ನೀವಿನ್ನು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಂಡರ್ಸ್ಟ್ಯಾಂಡ್ ದಿ ಪೊಯಮ್ ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ನೀಡಿರ್ತಕ್ಕಂಥ ಪ್ರಶ್ನೋತ್ತರಗಳು. ಮೊದಲನೇದಾಗಿ, fill in the blanks with the words given in the bracket to make it more meaningful ಅಂತಕ್ಕಂತಹ ಪ್ರಶ್ನೆಯನ್ನು ನೀಡಲಾಗಿದೆ. ಇಲ್ಲಿ ಆನ್ಸರನ್ನು ನೋಡಿದಾಗ, ಇನ್ ದಿಸ್ ಪೊಯಮ್ ದ ಪೊಯೆಟ್ ಸೆಲೆಬ್ರೇಟ್ಸ್ ದ ಫ್ರೀಡಮ್ ಆಫ್ ಅವರ್ ನೇಷನ್. ಇಟ್ ಸೆಲೆಬ್ರೇಟೆಡ್ ವಿತ್ ದ ಸಾಂಗ್ ಆ್ಯಂಡ್ ಡ್ಯಾನ್ಸ್. ಇಂಡಿಯನ್ fought for the freedom unitedly, leaving no chance to anyone. We were free from the tricks and tricksters could play to divide us. ನೋಡಿ, ಇಲ್ಲಿ ಉತ್ತರಗಳನ್ನು ನೀಡಿ ಆ ಪ್ಯಾರಾಗ್ರಾಫನ್ನು ಕಂಪ್ಲೀಟ್ ಮಾಡಲಾಗಿದೆ. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ, ದಿಸ್ ಪೊಯಮ್ ಸೆಲೆಬ್ರೇಟ್ಸ್ ಇಂಡಿಯಾಸ್ ಫ್ರೀಡಮ್ ಫ್ರಮ್ ದ ಬ್ರಿಟಿಷ್ ರೂಲ್. ಇಲ್ಲಿ ಕೋಟ್ ದ ಲೈನ್ಸ್ ದಟ್ ರೆಫರ್ ದ ಫ್ರೀಡಮ್ ಅಂತಕ್ಕಂಥದ್ದನ್ನು ನೀಡಲಾಗಿದೆ. ವಾಟ್ ಅಕಾರ್ಡಿಂಗ್ ಟು ದ ಪೊಯೆಟ್ ಈಸ್ ಫ್ರೀಡಮ್? ಹೌ ಡಸ್ ಹಿ ವಾಂಟ್ ಟು ಸೆಲೆಬ್ರೇಟ್? ಇಲ್ಲಿ ಉತ್ತರಗಳನ್ನು ನೀಡಲಾಗಿದೆ. ಮೊದಲನೆಯದು, ಕೋಟ್ ದ ಲೈನ್ ಫ್ರಮ್ ದಟ್ ರೆಫರ್ ಟು ಫ್ರೀಡಮ್ ಅಂದಾಗ, ದಿಸ್ ಈಸ್ ದ ಅವರ್ ಆಫ್ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಫಾರ್ ಬ್ಲಿಸ್ಫುಲ್ ಫ್ರೀಡಮ್. ವಾಟ್ ಅಕಾರ್ಡಿಂಗ್ ಟು ದ ಪೊಯೆಟ್ ಈಸ್ ಫ್ರೀಡಮ್ ಅಂದಾಗ, ಫ್ರೀಡಮ್ ಇಟ್ ಈಸ್ ಅವರ್ ಯೂನಿವರ್ಸಲ್ ಸ್ಪೀಚ್. ನಂತರ, ಹೌ ಡಸ್ ಈ ವಾಂಟ್ ಟು ಸೆಲೆಬ್ರೇಟ್ ಅಂದಾಗ, ಯು ವಾಂಟ್ ಟು ಬ್ಲೋ ದ ಕಾಂಚ್ ಆಫ್ ವಿಕ್ಟರಿ ಆ್ಯಂಡ್ ಪಬ್ಲಿಷ್ ದ ಟ್ರೂತ್ ಟು ಆಲ್. ಹಿ ವಾಂಟ್ ಟು ಸೆಲೆಬ್ರೇಟ್ ವಿತ್ ಸಾಂಗ್ ಆ್ಯಂಡ್ ಡ್ಯಾನ್ಸ್. ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ, ವಾಟ್ ಡಸ್ ದ ಪೊಯೆಟ್ ಮೀನ್ ಬೈ ದ ಯೂನಿವರ್ಸಲ್ ಸ್ಪೀಚ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಗ್ರೇಸ್? ದ ಪೀಪಲ್ ಶುಡ್ ಯುನೈಟ್ ಆ್ಯಂಡ್ ಓನ್ಲಿ ಸ್ಪೀಕ್ ಅಬೌಟ್ ಅವರ್ ಫ್ರೀಡಮ್. We should all be equal so that there is no chance for any animosity. ಈ ಉತ್ತರವನ್ನು ಬರಿಬೇಕಾಗುತ್ತೆ. ನಂತರ ನಾಲ್ಕನೇ ಪ್ರಶ್ನೆ, ದಿಸ್ ಪೊಯಮ್ ಈಸ್ ನಾಟ್ ಜಸ್ಟ್ ಎ ಡಿಸ್ಕ್ರಿಪ್ಷನ್ ಆಫ್ ಫ್ರೀ ಇಂಡಿಯಾ, ಇಟ್ ಈಸ್ ಆಲ್ಸೋ ಡಿಸ್ಕ್ರಿಪ್ಷನ್ ಆಫ್ ಗ್ಲೋರಿಯಸ್ ಇಂಡಿಯಾ. ಡು ಯು ಅಗ್ರಿ ವಿತ್ ದ ಸ್ಟೇಟ್ಮೆಂಟ್? ಇಫ್ ಸೋ, ವಿಚ್ ಆರ್ ದ undesirable elements that the poet desires to free ourselves from? The poem is certainly about glorious India. The poet wants to see caste-free India. We should put an end to the subservience and we should go for equality. We should be away from lie and the deceit. ಇನ್ನು ಐದನೇ ಪ್ರಶ್ನೆಗೆ ಬಂದಾಗ, what difference do you see between India visualized by the poet and the present one? We notice a lot of changes. The ideals are thrown out. There is unrest and animosity. People have no peace of mind. In spite of this, we notice something good going on in some book and corner of the country. We should be upheld and practice the ideals of the great leaders. Next, appreciate the poem ಅಂತ ನೀಡಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು, ವಾಟ್ ಇಮೇಜಸ್ ಆ್ಯಂಡ್ ಪಿಕ್ಚರ್ಸ್ ಕ್ಯಾನ್ ಯು ವಿಜುವಲೈಸ್ ವೆನ್ ಯು ರೀಡ್ ದ ಫಾಲೋಯಿಂಗ್ ಲೈನ್ಸ್ ಅಂತ ಇದೆ. This is the hour of song and dance. Picture of dance. Well, blow the conch of victory. We can go for mime. Then, now lie and deceit are dead. We can dramatic it and honor to the plugman and workers. We can show this with questions. Then, ಇಲ್ಲಿ ಆ ಒಂದು ಪಾಠಕ್ಕೆ ಸಂಬಂಧಿಸಿದ ಪದ್ಯದ ಎಲ್ಲ ಒಂದು ಉತ್ತರಗಳನ್ನು ನೀಡಲಾಗಿದೆ. ನೋಡಿ, look at stanza 2. Which words are repeated? What effect does this repetition have on the reader? The word gone is repeated. It is used for emphasis. The song of freedom is ಅಂತಕ್ಕಂತಹ ಒಂದು ಗಾನ್ ಅಂತಕ್ಕಂಥದ್ದು ರಿಪೀಟ್ ಆಗ್ತಾ ಹೋಗ್ತಾ ಇದೆ. ನಂತರ ಈ ಒಂದು ಪದ್ಯಕ್ಕೆ ನೀಡಿರ್ತಕ್ಕಂಥ ಅಡಿಷನಲ್ ಕ್ವಶನ್ಸನ್ನು ಸಹ ಈ PDF-ನಲ್ಲಿ ನೀಡಲಾಗಿದೆ. ಕೊನೆಯಲ್ಲಿ ಸಾಂಗ್ ಆಫ್ ಫ್ರೀಡಮ್ನ ಒಂದು ಸಮರಿಯನ್ನು ನೀಡಲಾಗಿದೆ. ದಿಸ್ ಪೊಯಮ್ ಈಸ್ ಹಾಟ್ ಜಸ್ಟ್ ಎ ಡಿಸ್ಕ್ರಿಪ್ಷನ್, ನಾಟ್ ಅದು ಹಾಟ್ ಅಂತ ಬಂದಿದೆ, ನಾಟ್ ಡಿಸ್ಕ್ರಿಪ್ಷನ್ ಆಫ್ ಫ್ರೀ ಇಂಡಿಯಾ. It is also description of glorious India. The poet visualizes free India. In this poem, the poet celebrates the freedom of our nation. It is celebrated with song and dance. India fought for the freedom unitedly, leaving aside any caste-born pride. Now we are no longer subservient to anyone. We are free from tricksters. Any foreigner could play to divide us. So the poet celebrates India's freedom from the British rule. ಈ ಒಂದು ಸಮರಿಯನ್ನು ಸಹ ಇಲ್ಲಿ ನಿಮಗಾಗಿ ನೀಡಲಾಗಿದೆ. ಈ ಒಂದು PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ತಪ್ಪದೇ ಈ ಒಂದು
ಕ್ವಶನ್ ಆ್ಯಂಡ್ ಆನ್ಸರ್ಸ್ ಹಾಗೂ ಸಮರಿ ಇರತಕ್ಕಂತಹ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಈ ಒಂದು ಪ್ರಶ್ನೋತ್ತರಗಳನ್ನು ಕಲಿಯಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಒಂದು ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.